Hello everyone, welcome back to my YouTube channel. So ಇವತ್ತು ನಮ್ದು ಸ್ವಿಟ್ಜರ್ಲ್ಯಾಂಡ್ ಒಳಗೆ ಲಾಸ್ಟ್ ಡೇ ಐತಿ. ನಾವು ಒಂದು ಪ್ಲೇಸಿಗೆ ಬಂದೇವಿ. ಅದ್ರ ಪ್ಲೇಸ್ ಹೆಸರು ಕೆಂಡರ್ಸ್ಟ್ಯಾಗ್ ಅಂತ ಹೇಳಿ. ಕೆಂಡರ್ಸ್ಟ್ಯಾಗ್ ಅನ್ನೋ ಒಂದು ಊರದ ಸ್ವಿಟ್ಜರ್ಲ್ಯಾಂಡ್ ಒಳಗೆ. ಈ ಊರೊಳಗೆ ನಾವು ಈಗ ಸದ್ಯ ಲೇಕಿಗೆ ಹೊಂಟೇವಿ. ಲೇಕ್ ಹೆಸರು ಆಯಿಷ್ ಚೈನೀಸ್ ಅಂತ. ಸೊ ಆ ಲೇಕಿಗೆ ಹೊಂಟೀವಿ. ಆ ಲೇಕಿಗೆ ಹೋಗೋಕೆ ಏನಿಲ್ಲ ಅಂದರೂ ಒನ್ ಅವರ್ ವಾಕ್ ಮಾಡ್ಬೇಕು. ಸೊ ಅಲ್ಲಿ ಹೋಗಿ ತೋರಿಸ್ತೇನೆ ನಿಮ್ಗೆ ಏನೇನೈತಿ, ಹೆಂಗಿರುತ್ತೆ ಅದು ಲೇಕ್ ಅಂಥೇಳಿ. ಐ ಹೋಪ್ ನೀವು ಈ ವಿಡಿಯೋ ಎಂಜಾಯ್ ಮಾಡ್ತೀರಂತ ಹೇಳಿ. ಸೊ ಸಿ ಯು ಇನ್ ಆಯಿಷ್ ಚೈನೀಸ್ ಲೇಕ್. ಸೊ ನಮ್ದು ವಾಕಿಂಗ್ ಜರ್ನಿ ಸ್ಟಾರ್ಟ್ ಮಾಡೀವಿ ಲೇಕಿಗೆ, ಆಯಿಷ್ ಚೈನೀಸ್ ಲೇಕಿಗೆ. ನೋಡ್ರಿ ಮನೆ ಎಷ್ಟು ಮಸ್ತ್ ಐತಿ. ಮುಂದ್ಗಡೆ ಫುಲ್ ಎಲ್ಲರೂ ಅಲ್ಲೇ ಹೊಂಟಾರ. ಈಗ ಲೇಕ್ ಕಡೆನ ಎಷ್ಟು ಜನ ಹೊಂಟಾರ ನೋಡ್ರಿ, ಬ್ಯಾಗ್ ಎಲ್ಲ ತೊಗೊಂಡು. ಲೇಕ್ ಹೋಗೋ ದಾರಿ ಒಳಗೆ ನೋಡ್ರಿ ಹೆಂಗೈತಿ ವ್ಯೂ ಎಲ್ಲ. ಸೊ ಇದು ವಾಕಿಂಗ್ ಪಾತ್ ಹೋಗಾಕ ಲೇಕಿಗೆ. ಎಲ್ಲರೂ ಮೋಸ್ಟ್ ಆಫ್ ದಮ್ ಅಲ್ಲೇ ಹೊಂಟಾರ ನಡ್ಕೊಂಡು. ಸೊ ಇಲ್ಲಿ ಕಾರ್ ಹೋಗಲ್ಲ ಅಂತ ಜಸ್ಟ್ ವಾಕ್ ಮಾಡ್ಕೊಂಡು ಹೋಗೋದು. ಹೌದಾ, ಇಲ್ಲೆಲ್ಲ ಹೋಟೆಲ್ ಸ್ಟೇಯಿಂಗ್ ಹೋಟೆಲ್ಸ್ ಅದಾವ. ಇಲ್ಲಿ ಬಂದು ಸ್ಟೇನೂ ಮಾಡ್ಬೋದು. ಐ ಥಿಂಕ್ ಬಟ್ ಕಾಸ್ಟ್ಲಿ ಇರ್ತೈತೆ ಅನ್ಸುತ್ತೆ ಇಲ್ಲೇ ಅಲ್ಲ. ಸೊ ಈಗ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ವಾಕ್ ಮಾಡಿದ್ವಿ. 20 ನಿಮಿಷ ವಾಕ್ ಮಾಡಿ ಅಲ್ಲೇ ಕೇಬಲ್ ಕಾರ್ ಒಳಗೆ ಹೋಗ್ಬೇಕು ನಾವು. ಸೊ ಕಾಣಿಸುತ್ತೆ ಅನ್ಸುತ್ತೆ ನಿಮ್ಗೆ ಕೇಬಲ್ ಕಾರ. ಸೊ ಇಲ್ಲಿ ಕೇಬಲ್ ಕಾರ್ ನೋಡ್ರಿ. ಈ ಕೇಬಲ್ ಕಾರ್ನಾಗ ಹೋಗ್ಬೇಕು ನಾವು. ಹೋಗಿದ್ಮೇಲೆ ಸೊ ಕೇಬಲ್ ಕಾರ್ನಾಗ ಹೋಗಿ ಅಲ್ಲಿ ನಿಲ್ಲಿಸ್ತಾರ. ಅಲ್ಲಿ ನಿಲ್ಲಿಸಿ ಮತ್ತು ಅಲ್ಲಿಂದ ಒಂದು 30 to 40 ಮಿನಿಟ್ಸ್ ವಾಕ್ ಮಾಡ್ಬೇಕು. ಅವಾಗ ನಮ್ಗೆ ಆಯಿಷ್ ಚೈನೀಸ್ ಲೇಕ್ ಸಿಗುತ್ತೆ. ಸೊ ಬ್ಯೂಟಿಫುಲ್ ಲೇಕ್ ಅಂತದ, ವರ್ಲ್ಡ್ ಒಳಗೆ ಬ್ಯೂಟಿಫುಲ್ ಲೇಕ್ ಅಂತ ಹೇಳ್ತಾರೆ. ಹೋಗಿ ನೋಡೋಣ ಹೆಂಗೈತೆ ಅಂತ ಹೇಳಿ. ಇದು ಕೇಬಲ್ ಕಾರ್ ಒಳಗೆ ಹೋಗೋಕೆ ಟಿಕೆಟ್ಸ್ ಇದೆ. ಟಿಕೆಟ್ಸ್ ಇಲ್ಲಿ ತೊಗೋಬೇಕು. ಸೊ ಟಿಕೆಟ್ಸ್ ಹಿಂಗೆ ಸ್ಕ್ಯಾನ್ ಮಾಡಬೇಕು. ಇದು ಗೇಟ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲೇ ಕೇಬಲ್ ಕಾರ್ ಐತೆ ನೋಡ್ರಿ. ಕೇಬಲ್ ಕಾರ್ನಾಗ ಹೋಗ್ಬೇಕು. ಸೊ ಕೇಬಲ್ ಕಾರ್ ಹತ್ತಿದ್ವಿ. ಕೇಬಲ್ ಕಾರ್ ಹತ್ತಿ ನಾವು ಮೇಲ್ಗಡೆ ಹೊಂಟೇವಿ. ಆ್ಯಂಡ್ ಫುಲ್ ಮಂಜು ಅಂದ್ರೆ ಮಂಜಿತ್ತು, ನೋಡ್ಬೋದಲ್ಲ ಹೆಂಗೆ ವೈಟ್ ಕಾಣಿಸತ್ತದ ಅಂತ ಹೇಳಿ. ತೋರಿಸ್ತೀನಿ ನಿಮ್ಗೆ ಹೋಗಿ ಮ್ಯಾಲೆ ಹೆಂಗಿರ್ತದೆ ಅಂತ ಹೇಳಿ. ನಾನು 30 to 40 ಮಿನಿಟ್ಸ್ ವಾಕ್ ಅಂದಮೇಲೆ ಈ ಬಸ್ ಒಳಗೂ ಹೋಗ್ಬೋದು. ಬೇಕಂದ್ರೆ ಯಾರಿಗಷ್ಟು ನಡೆಯೋಕ್ಕಾಗಲ್ಲ ಬಸ್ ಒಳಗೆ ಹೋಗ್ಬೋದು. ಯಾಕಂದರೆ ಇದು ಹೆಂಗೈತಂದ್ರೆ ಅಪ್ ಹಿಲ್ ನಡ್ಕೊಂಡು ಹೋಗ್ಬೇಕು ಮತ್ತು ಡೌನ್ ಹಿಲ್ ಆ ಥರ ಐತೆ 30-40 ಮಿನಿಟ್ಸ್ ವಾಕ್. ಸೊ ಬಸ್ ಫೆಸಿಲಿಟೀಸು ಐತಿ. ಲೈಕ್ ವಯಸ್ಸಾದವ್ರು ಆಮೇಲೆ ಸಣ್ಣ ಮಕ್ಕಳು ಇರೋರು ಹೋಗ್ಬೋದು ಆ ಬಸ್ ಒಳಗೆ. 5 CHF 10 CHF ಐತಿ. ಸೊ ಫೈನಲಿ ಆಫ್ಟರ್ 30 ನಿಮಿಷ ವಾಕ್ ಲೇಕ್ ಬಂತ. ತೋರಿಸ್ತೆ ನಮ್ಗೆ ಲೇಕ್. ಇದು ಭಾಳ ಹಳೆ ಲೇಕ್ ಅಂತ. ಸೊ ವ್ಯೂ ನೋಡ್ರಿ ಹೆಂಗೈತೆ ಅಂತ ಹೇಳಿ.
ವ್ಯೂ ನೋಡ್ರಿ ಹೆಂಗೈತಿ, ಸುತ್ತಮುತ್ತ ಫುಲ್ ಒಂಥರ ಫಾರೆಸ್ಟ್ ಗತೆ ಐತಿ. ವ್ಯೂ ಮಾತ್ರ ಭಾಳ ಅಮೇಝಿಂಗ್ ಐತಿ. ಐ ಹೋಪ್ ನಿಮ್ಗೆ ಲೇಕ್ ಕಾಣಿಸತ್ತದ ಅಂತ ಅನ್ಕೋತೀನಿ. ಫುಲ್ ಮೇಲೆ ಗುಡ್ಡ ಎಲ್ಲ ಅದಾವ, ಮೌಂಟೇನ್ಸ್ ಅದಾವ. ಬಟ್ ಫುಲ್ ಮಂಜಾಗ್ಬಿಟ್ಟೈತಿ, ಸೊ ಏನೂ ಕಾಣಿಸತ್ತಿಲ್ಲ. ನಾವು 1500 ಮೀಟರ್ ಮೇಲ್ಗಡೆ ಅದೇವಿ. ಎಲ್ಲ ಆಕಳು ನೋಡ್ರಿ, ಇಷ್ಟು ಆಕಳು ಅದಾವ. ಸೊ ನಾವು ಲೇಕ್ ಕಡೆ ಬಂದ್ವಿ. ನಾವು ಈ ಲೇಕ್ ಒಳಗೆ ಈವನ್ ನಾವು ಬೋಟಿಂಗ್ ಮಾಡ್ಬೋದು. ನಮ್ದು ಓನ್ ಬೋಟ್ ತೊಗೊಂಡು ನಾವು ಜಸ್ಟ್ ಬೋಟ್ ತೊಗೊಂಡು ಹೋಗ್ಬೋದು. ಲೈಕ್ ಒಬ್ಬರಿಗೆ 20 CHF ಇಲ್ಲೇ. ಸೊ ಇದು 20 ನಿಮಿಷ ಬೋಟ್ ಇದು ಮಾಡಿದ್ವಿ ನಾವು. ಮಸ್ತ್ ಇತ್ತು ಎಕ್ಸ್ಪೀರಿಯನ್ಸ್. ಸೊ ನಾವು ಅಲ್ಲಿ ಲೇಕಿಗೆ ಹೋಗಿದ್ವಲ್ಲ, ಲೇಕ್ ಫುಲ್ ಫಾಗ್ ಅಂದ್ರೆ ಫುಲ್ ಫಾಗ್ ಇತ್ತು. ಹೋಗುವಾಗ ಸ್ವಲ್ಪ ಫಾಗ್ ಇತ್ತು. ಆಮೇಲೆ ಲೇಕಿಂದ ಮೌಂಟೇನ್ಸ್ ಇತ್ತು. ನಾವು ಹೋದಾಗ ಸ್ವಲ್ಪ ಕಾಣಿಸ್ತು ಮೌಂಟೇನ್ಸ್ ಎಲ್ಲ. ನಾವು ಬೋಟಿಂಗ್ ಹೋದಾಗ ಫುಲ್ ಫಾಗ್ ಬಂತು. ಆಮೇಲೆ ವಾಪಸ್ ಬರುವಾಗ ಫುಲ್ ದಾರಿ ಉದ್ದ ಫುಲ್ ಫಾಗ್ ಇತ್ತು. ಅದೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ವಾಪಸ್ಸಿಗೆ ಅದು DDLJ ಶೂಟಿಂಗ್ ಎಲ್ಲ ನಡೆದಿರೋ ಒಂದು G-Stad ಅನ್ನೋ ಪ್ಲೇಸಿಗೆ ಹೊಂಟಿವಿ. ನಿಮಗೂ ತೋರಿಸ್ತೀನಿ ಏನೇ ಅಲ್ಲೇ ಲೊಕೇಶನ್ ಪ್ಲೇಸಸ್ ಎಲ್ಲ. ಸೊ ನಾವು G-Stadiಗೆ ಹೋಗೋ ಮುಂದೆ ಲೈಕ್ DDLJ ಎಲ್ಲಿ ಶೂಟಿಂಗ್ ನಡೆದಿತ್ತಲ್ಲ ಅಲ್ಲೇ ಆ ಪ್ಲೇಸಿಗೆ ಹೋಗುವಾಗ ನಾವು ಒಂದು ಟ್ರೈನ್ ಇಳಿದು ಇನ್ನೊಂದು ಟ್ರೈನ್ ಹತ್ತಬೇಕಿತ್ತು. ಸೊ ಇದು ನಾವು ಏನು ಇಳಿದಿದ್ವಲ್ಲ ಟ್ರೈನಿಂದ, ಸೊ ಆ ಪ್ಲೇಸ್ ಇದು. ಲೈಕ್ ನೀವು ಸ್ವಿಟ್ಜರ್ಲ್ಯಾಂಡ್ನಾಗ ಎಲ್ಲಿ ಬೇಕಾದರೂ ಇಳಿರಿ, ಯಾವ ಪ್ಲೇಸ್ ಬೇಕಾದರೂ ನೋಡಿರಿ, ಎಲ್ಲ ಪ್ಲೇಸು ಫುಲ್ ಬ್ಯೂಟಿಫುಲ್ಲ ಇರ್ತೈತಿ. ಸೊ ನಮ್ದು ಇನ್ನೊಂದು ನೆಕ್ಸ್ಟ್ ಟ್ರೈನಿಗೆ ಹೋಗೋಕೆ ಟೈಮ್ ಇತ್ತು. ಸೊ ಇಳಿದು ಕಾಫಿ ಕುಡ್ದು ಹೋಗೋಣ ಅಂತ ಹೇಳಿ ಬಂದ್ವಿ ಕೆಳಗಡೆ. ನೋಡ್ರಿ ಪ್ಲೇಸ್ ಎಷ್ಟು ಮಸ್ತ್ ಐತಿ, ಎಷ್ಟು ಸೀನಿಕ್ ಐತಿ. ಇದು ಒಂದು ಬೇರೆ ಲೇಕ್. ಇಡೀ ಸ್ವಿಟ್ಜರ್ಲ್ಯಾಂಡ ಭಾಳ ಬ್ಯೂಟಿಫುಲ್. ಯಾವ ಪ್ಲೇಸ್ ನೋಡಿದರೂ ಪಿಕ್ಚರ್ ಪರ್ಫೆಕ್ಟ್, ಮಸ್ತ್ ಪ್ಲೇಸ್. ಸೊ ಇದು ನಾವು ಅಲ್ಲೆಲ್ಲ ಪ್ಲೇಸ್ ನೋಡ್ಕೊಂಡು ಕಾಫಿ ಕುಡಿದ್ವಿ. ಅದು ನೆಕ್ಸ್ಟ್ ಈಗ G-Stad ಹೋಗೋಕೆ ಅದು ಹೇಳಿದ್ನಲ್ಲ DDLJ ಲೊಕೇಶನ್. ಸೊ ಅಲ್ಲಿ ಹೋಗೋಕೆ ಇನ್ನೊಂದು ಟ್ರೈನ್ ಹತ್ತತ್ತೇವಿ. ಟ್ರೈನ್ ಬಂತು ನೋಡ್ರಿ. ಅಲ್ಲಿ ಮನೆ ಎಷ್ಟು ಮಸ್ತ್ ಅದಾವ, ಮನೆ ಫುಲ್ ಮಸ್ತ್ ಕ್ಯೂಟ್ ಅದಾವ. ಅಲ್ಲಿ ಟ್ರೀಸ್ ನೋಡ್ಬೋದು ನೀವು ಹೆಂಗದಾವು, ಎಷ್ಟು ದಟ್ಟವಾಗಿ ಐತಿ. ಸೊ ನೋಡ್ರಿ ಇದು ಪ್ಲೇಸ್, ಇದು ಸ್ಟೇಷನ್ನ. ಕಾಜಲ್ ಶಾರುಖ್ ಖಾನ್ದು ಶೂಟಿಂಗ್ ಆಗಿರೋ DDLJ. ಇದು ರೈಲ್ವೆ ಟ್ರ್ಯಾಕಿಂದ ಓಡೋಗ್ತಾಳಕ್ಕೆ. ಸೊ ಟ್ರೈನ್ ಮಿಸ್ ಆಗ್ತದಲ್ಲ, ಆ ಸೀನ್ ಇಲ್ಲೇ ತೊಗೊಂಡಿರೋದು. ಇದು ರೈಲ್ವೆ ಸ್ಟೇಷನ್ನ. ಆ ಸೀನ್ ಒಳಗೆ ಕುರಿ ಐತಿ. ಆ್ಯಂಡ್ ಈ ಸೀನು ಇಲ್ಲೇ ಒಂದು ಸಾನೇನ್ ಬ್ರಿಡ್ಜ್ ಅಂತ ಐತಿ, ಅಲ್ಲೇ ಶೂಟಿಂಗ್ ಮಾಡ್ಯಾರ. ನೋಡ್ರಿ ನಾನು ನಿಮ್ಗೆ ತೋರಿಸ್ತೇನೆ. ಇದೇ ಬ್ರಿಡ್ಜ್ ಶೂಟಿಂಗ್ ಮಾಡಿರೋದು. ಸೊ ನೋಡಿದ್ರಲ್ಲ DDLJ ಅದು ಎಲ್ಲೇ ಶೂಟ್ ಆಗಿತ್ತು ಅಂತ ಹೇಳಿ ಲೊಕೇಶನ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಸೊ ಅದೇ ಸ್ಟೇಷನ್ ಅದೊಂದು ಶಾರ್ಟ್ ಶೂಟಿಂಗ್ ಮಾಡಿರೋದು. ಸೊ ಅದು ನೋಡಿದ್ವಿ. ನೋಡ್ಕೊಂಡು ಈಗ ವಾಪಸ್ ನಾವಿರೋ ಸಿಟಿಗೆ ಹೊಂಟೇವಿ. ಅಲ್ಲಿಂದ ನಮ್ಗೆ ನೈಟ್ ಫ್ಲೈಟ್ ಐತಿ. ಸೊ ಮುಗಿಸ್ಕೊಂಡು ಇದು ನಮ್ದು ಸ್ವಿಟ್ಜರ್ಲ್ಯಾಂಡ್ ಒಳಗೆ ಲಾಸ್ಟ್ ಡೇ, ಆಮೇಲೆ ಲಾಸ್ಟ್ ಪ್ಲೇಸ್ ಆಗಿತ್ತು ನೋಡೋದು. ಸೊ ಅದು ಮುಗಿಸ್ಕೊಂಡು ವಾಪಸ್ UK ಹೋಗ್ತೇವೆ. ಐ ಹೋಪ್ ನಿಮಗೆಲ್ಲ ಸ್ವಿಟ್ಜರ್ಲ್ಯಾಂಡಿಂದ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ಯಾವಂತ ಅನ್ಕೋತೀನಿ. ಸೊ ಇದಾಗಿತ್ತು ನಂದು ಲಾಸ್ಟ್ ಸ್ವಿಟ್ಜರ್ಲ್ಯಾಂಡ್ ವ್ಲಾಗ್. ನೆಕ್ಸ್ಟ್ ನಾನು ಇನ್ನೊಂದು ಯುರೋಪ್ ಟ್ರಿಪ್ಪಿಂದ ವ್ಲಾಗ್ ಹಾಕ್ತೀನಿ, ಗ್ರೀಸ್ ಅಂತ ಹೇಳಿ. ಸೊ ಅದನ್ನು ಹಿಂಗೆ ತಪ್ಪದೆ ನೋಡ್ರಿ ಎಲ್ಲ ವೀಡಿಯೋಸ್. ಐ ಹೋಪ್ ನಿಮ್ಮೆಲ್ಲರಿಗೂ ನಂದು ಟ್ರಾವೆಲ್ ವೀಡಿಯೋಸ್ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋ ಹಾಕೋವರೆಗೂ ಅಲ್ಲಿವರೆಗೂ ಬಾಯ್.